ಲೈಂಗಿಕ ಸಮಸ್ಯೆಗಳ ಕುರಿತು ವೈದ್ಯಕೀಯ ಮಾಹಿತಿ ಮತ್ತು ಪರಿಹಾರ, ನೇರ ಮಾತು, ನೇರ ಸಂದರ್ಶನ. ನಮಸ್ಕಾರ ವೀಕ್ಷಕರೇ, ಈ ಆಧುನಿಕ ಜೀವನದಲ್ಲಿ ನಾವು ಯಾವ ಥರ ಲೈಫನ್ನು ಲೀಡ್ ಮಾಡ್ತಾ ಇದೀವಿ ಅಂತಂದ್ರೆ, ಚಿಕ್ಕ ಚಿಕ್ಕ ಸಮಸ್ಯೆ ಏನು ಆರೋಗ್ಯದಲ್ಲಿ ನಮ್ಮ ಲೈಫ್ನಲ್ಲಿ ಏನೇನು ಚಿಕ್ಕ ಚಿಕ್ಕ ಸಮಸ್ಯೆ ಆಗ್ತಾವಲ್ಲ, ನಾವು ಡಾಕ್ಟರ್ ಹತ್ರ ಕೆಲವೊಂದನ್ನು ಹೇಳ್ತೀವಿ, ಕೆಲವೊಂದನ್ನು ಮುಚ್ಚಿಟ್ಬಿಡ್ತೀವಿ. ಆ ಕೆಲವೊಂದನ್ನು ಏನು ಮುಚ್ಚಿಟ್ಟಿರ್ತೀವಲ್ಲ, ಅದು ಮುಂದೆ ಹೋಗ್ತಾ 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 ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಮಸ್ಯೆಯಾಗಿ ನಮ್ಮನ್ನು ಕಾಡ್ತೈತಿ. ನಾವು ಯಾವ ಸಮಸ್ಯೆ ಬಗ್ಗೆ ಮಾತಾಡತ್ತೀವಿ ಅಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ ಈ ಥರ ಸಮಸ್ಯೆಗಳನ್ನು ಮಾತಾಡಕ್ಕ ಫ್ಯಾಮಿಲಿಯಲ್ಲಾಗಲಿ ಫ್ರೆಂಡ್ಸಲ್ಲಾಗಲಿ ಕೆಲವು ಜನ ಓಪನ್ ಆಗಿ ಮಾತಾಡ್ತಾರ, ಕೆಲವು ಜನ ಓಪನ್ ಆಗಿ ಮಾತಾಡಂಗಿಲ್ಲ. ಕೆಲವು ಜನ ಅದನ್ನು ಕಾಮಿಡಿಯಾಗಿ ಮಾತಾಡ್ತಾರ, ಕೆಲವು ಜನ ಅದನ್ನು ಮಾತಾಡೋಂಗಿಲ್ಲ. ಯಾಕಂದ್ರೆ ಕೆಲವು ಜನ ಇದನ್ನು ಮಾತಾಡೋ ಮುಂದೆ ಅಸಹ್ಯ ಪಟ್ಕೊಂತಾರ. ಬಟ್ ಆದ್ರೆ ಏನೈತಿ, ಎಲ್ಲರ ಜೀವನದಾಗ ಇದು ಬೇಕಾ. ಆದರೂ ಅಸಹ್ಯ ಪಟ್ಕೊಳ್ಳುವಂಥ ಇದು ಅಸಹ್ಯ ಐತೆ ಅನ್ನೋ ಒಂದು ರೀತಿಲೇ ಈ ದೃಷ್ಟಿಕೋನದಿಂದ ನೋಡುವಂಥ ದೃಷ್ಟಿಕೋನ ಈಗ ಪಬ್ಲಿಕ್ದ ಐತಿ. ಯಾವ ಸಬ್ಜೆಕ್ಟ್ ಬಗ್ಗೆ ನಾವು ಮಾತಾಡತ್ತೇವೆ ಅಂತಂದ್ರೆ, ಈ ಸಬ್ಜೆಕ್ಟು ಎಲ್ಲರ ಜೀವನದಾಗೂ ಬೇಕು. ಈ ಏನು ಸಬ್ಜೆಕ್ಟ್ ಇರ್ತೈತಿ, ಈ ವಿಷಯ ಇದ್ದಾಗ ಎಲ್ಲರಿಗೂ ಚೈತನ್ಯ ಹೊರಗೆ ತುಂಬಿ ಬರ್ತೈತಿ. ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡತ್ತೇವೆ ಅಂತಂದ್ರೆ, ನಾವು ಲೈಂಗಿಕ ಸಮಸ್ಯೆ ಬಗ್ಗೆ, ಲೈಂಗಿಕ ಬಗ್ಗೆ, ಕಾಮದ ಬಗ್ಗೆ. ಕಾಮ ಅಂದ್ರೆ ಏನು, ಕಾಮದಲ್ಲಿ ಏನೇನು ಸಮಸ್ಯೆ ಬರ್ತಾವೆ, ಯಾವ ಥರ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾವು ಈ ಸಮಯದಲ್ಲಿ ಮಾತಾಡಕ ನಮ್ಮ ಜೊತೆ ಇದ್ದಾರೆ ಪ್ರಸಿದ್ಧ ಹೆಸರಾಂತ ಮನೋವೈದ್ಯರು, ಎಡಿ ಬಾಗಲಕೋಟೆ ವೈದ್ಯರು. Excellence in Sexual Health and Infertility Consultant from Gandu Mettida Nadu, Hubli, Psychologist Dr. A.D. Bagalkote. ಇವರು ಲೈಂಗಿಕ ಮತ್ತು ಹಾಗೂ ಸಂತಾನೋತ್ಪತ್ತಿ ತಜ್ಞರು, ಹುಬ್ಬಳ್ಳಿ. ಇವರು ನಮ್ಮೊಟ್ಟಿಗಿದ್ದಾರೆ. ಇವರೊಂದಿಗೆ ನಾವು ಮಾತಾಡ್ತಾ ಹೋಗೋನು. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಕನ್ನಡ ಜನಶ್ರೀ ದಿನಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮದ ಪ್ರಧಾನ ಸಂಪಾದಕ ಶಿವರಾಜ್. ಇವಾಗ ವೈದ್ಯರೊಟ್ಟಿಗೆ ಮಾತಾಡೋಣ. ನಮಸ್ಕಾರ. ಹಲೋ ಸರ್. ಇವಾಗ ಈ ಏನು ನಾರ್ಮಲ್ ನಮ್ಮ ಭಾರತ ದೇಶ ಹೊರತುಪಡಿಸಿ ಬೇರೆ ದೇಶದಲ್ಲೆಲ್ಲ ಈ ಒಂದು ಲೈಂಗಿಕತೆ ಅನ್ನೋದು ಒಂದು ಕಾಮನ್. ಬಟ್ ಈ ಲೈಂಗಿಕತೆಯನ್ನ ನೀವು ವಿವರಣೆ ಮಾಡೋದಾದ್ರೆ ಯಾವ ತರ ವಿವರಣೆ ಮಾಡ್ಬೋದು? ಸೊ ಸೆಕ್ಷುವಲ್ ಲೈಫ್ ಅಂದರೆ ಲೈಂಗಿಕ ಜೀವನ ಒಂದು ಎವ್ರಿ ಹ್ಯೂಮನ್ ಬೀಯಿಂಗ್ ಇಂದ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಓಕೆ, ಇದರಿಂದ ಬರೀ ಹ್ಯೂಮನ್ ಬೀಯಿಂಗ್ಸ್ ಇಲ್ಲ, ಎವ್ರಿ ಕ್ರಿಯೇಚರ್ಸ್ನು ಇದರಲ್ಲಿ ಇನ್ವಾಲ್ವ್ ಇರುತ್ತೆ. ಇದು ರೀಜನ್ರೇಷನ್ ಆಫ್ ಎವ್ರಿಥಿಂಗ್. ಇದರಲ್ಲಿ ನಾವು ಹೆಂಗೆ ನಮ್ಮ ಜನ್ರೇಷನನ್ನು ಮುಂದೆ ಬೆಳೆಸಬೇಕು, ಇದೇ ಒಂದು ಮಾಧ್ಯಮ ಮೊದಲಿಂದನೂ ಪ್ರಾಕೃತಿಕವಾಗಿ ಬಂದಿರುವಂಥ ಲೈಂಗಿಕ ಅಂದರೆ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ಬಟ್ ಈ ಸಮಸ್ಯೆ ಆಗಿರಲಿ, ಇದ್ರ ಬಗ್ಗೆ ಮಾತಾಡೋದಾಗಿರಲಿ, ಇಂಡಿಯನ್ ಒರಿಜಿನಲ್ಲಿ ನಮ್ಮದೊಂದು ಟ್ಯಾಬು ಅಂತ ಇರುತ್ತೆ. ಸೊ ಇದರ ಬಗ್ಗೆ ನಾವು ಯಾರ ಜೊತೆ ಪ್ರಾಬ್ಲಮ್ಸ್ ಆಗಿರಲಿ, ಇದರ ಬಗ್ಗೆ ಏನೇ ಇದೇ ಆಗಿರಲಿ, ಓಪನ್ ಅಪ್ ಆಗಿ ನಾವು ಯಾರ ಜೊತೆ ಡಿಸ್ಕಸ್ ಮಾಡಲ್ಲ. ಇದರ ಬಗ್ಗೆ 90% ತಪ್ಪು ಮಾಹಿತಿಯನ್ನು ಈಗಿನ ಜನ್ರೇಷನಲ್ಲಿ ತುಂಬ ಬರ್ತಾ ಇರೋದು. ಅದರಿಂದ ಸೋಷಿಯಲ್ ಲೈಫ್ ಆಗಿರಲಿ, ಪರ್ಸ್ನಲ್ ಲೈಫ್ ಆಗಿರಲಿ ತುಂಬ ಎಫೆಕ್ಟ್ ಆಗ್ತಾ ಇದೆ. ಸೊ ಮುಂದೆ ಇದರ ಬಗ್ಗೆ ಇನ್ನೂ ಮಾಹಿತಿ ನೀವು ಏನೇನು ಕೇಳ್ತೀರಾ ಅದ್ರ ಬಗ್ಗೆ ಹೇಳ್ತೀನಿ. ಈ ಲೈಂಗಿಕ ಸಮಸ್ಯೆ ಯಾವ ಥರ ಹುಟ್ಟತೈತಿ, ಆಮೇಲೆ ಸಾಮಾನ್ಯವಾಗಿ ಇದರ ಸಮಸ್ಯೆಗಳು ಹೆಚ್ಚು ಕಾಣಿಸೋದಿಲ್ಲ. ಇದು ಫಸ್ಟ್ ಆಫ್ ಆಲ್ ಸೆಕ್ಷುವಲ್ ಡಿಸೈರ್ ಸ್ಟಾರ್ಟ್ ಆಗೋದು ಪ್ಯೂಬರ್ಟಿ ಏಜಿಂದ. ಅದು ಮೇಲ್ ಆಗಿರಲಿ ಫಿಮೇಲ್ ಆಗಿರಲಿ. ಬಿಫೋರ್ ಏನಿತ್ತು ಇನ್ 90s 80s ಇದರಲ್ಲಿ ಅಟ್ಲೀಸ್ಟ್ 14-15 ಏಜ್ ತನಕ ಪ್ಯೂಬರ್ಟಿ ಸ್ಟಾರ್ಟ್ ಆಗ್ತಿತ್ತು. ಈಗಿನ ಜನ್ರೇಷನ್ನಲ್ಲಿ 8 to 9 ಇಯರ್ಸಿಂದನೂ 10 ಇಯರ್ಸಿಂದನೂ ಪ್ಯೂಬರ್ಟಿ ಸ್ಟಾರ್ಟ್ ಆಗ್ತಾ ಇದೆ. ಬಿಕಾಸ್ ಆಫ್ ಹಾರ್ಮೋನಲ್ ಡೆವಲಪ್ಮೆಂಟ್ ಫಾಸ್ಟ್ ಆಗಿ ರೀಗ್ರೋತ್. ನಮ್ಮದು ಫುಡ್ ಇಂಟೇಕ್, ನಮ್ಮದು ಸೈಕಲಾಜಿಕಲ್ ಥಿಂಗ್ಸ್, ನಾವು ಏನು ಮೊಬೈಲಲ್ಲಿ ಏನು ವೀಕ್ಷಿಸ್ತಾ ಇದ್ದೀವಿ, ಚಿಕ್ಕ ಮಕ್ಕಳನ್ನ ಈಗ ಸ್ಮಾರ್ಟ್ಫೋನ್ಸ್ ಇದ್ದಾವೆ, ಅವ್ರೇನು ಎಕ್ಸ್ಪೋಸ್ ಈಸಿಲಿ ಆಗ್ತಾ ಇದ್ದಾರೆ.
ಫಾರ್ ನ್ಯೂಡಿಟಿ, ಫಾರ್ ಸೆಕ್ಷುವಲ್ ಪ್ಲೆಜರ್ಸ್ಗೋಸ್ಕರ ಈಸಿಲಿ ಅವ್ರಿಗೆ ನಮ್ಮ ಕಾಲದಲ್ಲಿ ಆ ಈಸಿ ಅವೈಲಬಿಲಿಟಿ ಇರಲಿಲ್ಲ. ನಮ್ಮ ಇದರಲ್ಲಿನೂ ಸೆಕ್ಷುವಲ್ ಡಿಸೈರ್ಸ್ ಇತ್ತು, ಬಟ್ ಅವಾಗ ಸ್ವಲ್ಪ ಮ್ಯಾಗ್ಝಿನ್ಸು ಇದು ಅದಿಷ್ಟು, ಬಟ್ ಈಸಿಲಿ ಅದು ಆಕ್ಸೆಸಿಬಲ್ ಇರ್ತಾ ಇರಲಿಲ್ಲ. ಆ್ಯಂಡ್ ವಿ ವರ್ ಈವನ್ ಸೈಕಲಾಜಿಕಲಿ ಗುಡ್ ಇನ್ ದ್ಯಾಟ್ ವೇ. ಈಗಿನ ಜನ್ರೇಷನಲ್ಲಿ ತುಂಬ ಚಿಕ್ಕ ವಯಸ್ಸಿಂದಾನೆ 12, 11, 10 years ಇಂದನೂ ಈಗ ಮಾಸ್ಟರ್ಬೇಷನ್ ಆಗಿರಲಿ ಇದೆಲ್ಲ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಇದು ಫ್ಯೂಚರಲ್ಲಿ ಅವ್ರಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಇಟ್ಸ್ ಸೈಕಲಾಜಿಕಲ್ ಆ್ಯಂಡ್ ಫಿಸಿಕಲ್ ಎರಡು ಆಸ್ಪೆಕ್ಟಿಂದ. ಈಗಿನ ಸಮಾಜದಾಗ ಲೈಂಗಿಕ ಸಮಸ್ಯೆ ಬಗ್ಗೆ ಮಾತಾಡಕ್ಕೆ ಎಲ್ಲರೂ ಹಿಂಜರಿತಾರ, ಹೆದರ್ತಾರ. ಕಾರಣ ಇದು ಇದರಿಂದ ನಾವು ಫಸ್ಟ್ ಆಫ್ ಆಲ್ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಗೈಡ್ ಮಾಡಲ್ಲ ಅದ್ರ ಬಗ್ಗೆ. ಈಗ ದ್ಯಾಟ್ಸ್ ವಾಟ್ ಇದು ಸೆಕ್ಷುವಲ್ ಇದು ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಸ್ಕೂಲ್ ಡೇಸಿಂದ ನಾವು ಅದನ್ನು ಎಕ್ಸ್ಪೋಸ್ ಮಾಡಬೇಕು ಚಿಲ್ಡ್ರನ್ಸಲ್ಲಿ. ಯಾವ ಥರ ಇದು ಮುಂದೆ ಎಲ್ಲರಿಗೂ ಬೇಕೇ ಬೇಕು, ಎಲ್ಲರೂ ಇದರಿಂದ ಹೋಗ್ತಾರೆ. ಸೊ ಅದರಿಂದ ಸರಿಯಾದ ಮಾಹಿತಿ ಅವ್ರಿಗೆ ಆ ಏಜ್ದಲ್ಲಿನೇ ಸಿಕ್ಕರೆ ಮುಂದೆ ಆ ತಪ್ಪಿದ್ದಕ್ಕೆ ಅವ್ರ ದಾರಿಗೆ ಹೋಗೋಕ್ಕೆ ಇದಾಗಿರುತ್ತೆ. ಈಗ ಸಾಮಾನ್ಯವಾಗಿ ಪುರುಷರಲ್ಲಿ ಲೈಂಗಿಕ ಸಮಸ್ಯೆಗಳು ಹೆಚ್ಚು ಕಾಣುವುದೇನು? ಪುರುಷರಲ್ಲಿ ಅಂತಂದರೆ ಫಸ್ಟ್ ಥಿಂಗ್ ಫಿಸಿಕಲಿ ಅಂತಂದರೆ ಅವ್ರಿಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿರಲಿ, ಪ್ರಿಮೆಚೂರ್ ಎಜಾಕ್ಯುಲೇಷನ್ ಆಗಿರಲಿ, ನಾಕ್ಟರಲ್ ಎಮಿಷನ್, ಅಜೋಸ್ಪರ್ಮಿಯಾ, ಒಲಿಗೋಸ್ಪರ್ಮಿಯಾ, ಇದೆಲ್ಲ ಮೋಸ್ಟ್ ಕಾಮನ್ ಥಿಂಗ್ಸ್ ಪುರುಷರಲ್ಲಿ ಸ್ಟಾರ್ಟ್ ಆಗೋದು. ಅದ ಮಹಿಳೆಯರಲ್ಲಾದ್ರೆ ಸಾಮಾನ್ಯವಾಗಿ ಲೈಂಗಿಕ ಸಮಸ್ಯೆಗಳು ಯಾವ ಎದುರಾಗ್ತಾವ? ಮಹಿಳೆಯರಲ್ಲಿ ಫಸ್ಟ್ ಆಫ್ ಆಲ್ ಅವ್ರಿಗೆ ಸೆಕ್ಷುವಲಿ ಅಂತಂದರೆ ಡಿಸೈರ್ ಬರೋದು ಕಡಿಮೆ. ಅದು ಡಿಸೈರ್ ಬರಲಾರ್ದಕ್ಕೆ ಕಾರಣ ಏನಿದೆ, ಸೈಕಲಾಜಿಕಲಿ ಅವ್ರಿಗೆ ಪಾರ್ಟ್ನರಿಂದ ಫಿಸಿಕಲ್ ಮೆಂಟಲಿ ಅವ್ರಿಗೆ ಇದು ಸಿಗ್ತಾ ಇರಲ್ಲ. ಆ ಕಾರಣದಿಂದನೂ ಅವ್ರಿಗೆ ಡಿಸೈರ್ ಕಡಿಮೆ ಆಗೋದು. ಆಮೇಲೆ ಲೈಂಗಿಕ ಇದರಲ್ಲಿ ಈಗ ಕೆಲವೊಬ್ರು ಮಹಿಳೆಯರು ಎಕ್ಸಸ್ ಆಗಿ ಮಾಸ್ಟರ್ಬ್ಯೂಷನ್ ಆಗಿದ್ರೆ, ಅವ್ರದ್ದು ಋತುಚಕ್ರ ಅದೆಲ್ಲ ಸರಿಯಾಗಿರ್ಲಿಲ್ಲ ಅಂದರೆ ಅದರಿಂದ ಅವ್ರಿಗೆ ಆ ಡಿಸೈರ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗಿರೋದು. ಈಗ ಮಾನಸಿಕ ಒತ್ತಡ, ಈಗ ಜೀವನದಾಗ ಮಾನಸಿಕ ಒತ್ತಡ ಮತ್ತು ಲೈಂಗಿಕ ಸಮಸ್ಯೆಗೆ ಏನಾದರೂ ಸಂಬಂಧ ಐತಿ? ತುಂಬ ಸಂಬಂಧ. ಓಕೆ, ಯಾಕಂತಂದರೆ ಸೆಕ್ಸ್ ಲೈಫ್ ಏನಿದೆ ಬರೀ ಫಿಸಿಕಲ್ ಇದ್ದಿಲ್ಲ, 70% ಸೈಕಲಾಜಿಕಲಿ ಸರಿಯಾಗಿದ್ರೇ ಅವ್ರು ಫಿಸಿಕಲಿ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ. ಯಾಕಂತಂದರೆ ಇಲ್ಲಿಂದಾನೆ ಸೈಕಲಾಜಿಕಲಿ ಅವ್ರಿಗೆ ಆ ಫೀಲಿಂಗ್ಸ್ ಇಲ್ಲ, ಆ ಡಿಸೈರ್ ಇಲ್ಲ, ಅದು ಮಾಡಬೇಕಂತ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಫಿಸಿಕಲಿ ಅವ್ರು ಆ್ಯಕ್ಟಿವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಡೈಲಿ ಲೈಫ್ ಒಳಗ್ರಿ ಯಾವ ಥರ ಲೈಂಗಿಕ ಆರೋಗ್ಯನ ಮೇಲೆ ಪ್ರಭಾವ ಬೀರ್ಬೇಕಂತಂದ್ರೆ ಏನು ಆಹಾರ ಆಗಲಿ, ನಿದ್ದೆ ಆಗಲಿ, ವ್ಯಾಯಾಮ ಆಗಲಿ, ಏನು ಇದರದಿಂದ ಏನಾರ ಹೆಚ್ಚು ಕಡಿಮೆ ಆಗ್ತದೆ? ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಎವ್ರಿ ಡೇ ನಮ್ಮ ಲೈಫ್ ಸ್ಟೈಲ್ ಏನಿದೆ ನಮ್ಮದು ಸೆಕ್ಸ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಫಸ್ಟ್ ಥಿಂಗ್ ಫಿಸಿಕಲ್ ಆ್ಯಕ್ಟಿವ್ ಇರಬೇಕು, ನಮ್ಮದು ಆಹಾರ ಸರಿಯಾಗಿರಬೇಕು. ಫಾಸ್ಟ್ ಫುಡ್, ಜಂಕ್ ಫುಡ್ ಅದೆಲ್ಲ ನಾವು ತಿಂತಾ ಇದ್ರೆ ಒಬೇಸ್ ಆಗ್ತೀವಿ, ಒಬೇಸಿಂದ ಡಯಾಬಿಟಿಕ್ಸ್ ಆಗ್ತದೆ, ಡಯಾಬಿಟಿಕ್ಕಿಂದ ನರ್ವ್ ಡೆಬಿಲಿಟಿ ಆಗ್ತದೆ, ಆ್ಯಂಡ್ ಒಬೇಸಿಂದ ನಮ್ಮದು ವೀಕ್ನೆಸ್ ಬರ್ತಾ ಇರ್ತದೆ, ಸುಸ್ತಾಗ್ತಾ ಇರ್ತದೆ. ಅದರಿಂದ ನಾವು ಸೆಕ್ಷುವಲ್ ಪರ್ಫಾರ್ಮ್ ಮಾಡಲಿಕ್ಕೆ ಕಷ್ಟವಾಗೋದು. ಈಗ ಆಲ್ಮೋಸ್ಟ್ ಆಲ್ ಸಾಮಾನ್ಯವಾಗಿ ನಾವು ನೋಡೀವಿ, ನೀವು ಕೇಳಿರ್ತೀರಿ, ಏನು ಮೊಬೈಲ್ ಒಳಗ ಈಗೇನು ಅಶ್ಲೀಲ ವಿಷಯಗಳು ಮತ್ತು ಬ್ಲೂ ಫಿಲ್ಮ್ ಅಂತಾರಲ್ಲ, ಇದನ್ನೆಲ್ಲ ಹೈಯೆಸ್ಟ್ ನೋಡಿ ಇದರಿಂದ ಲೈಂಗಿಕ ಜೀವನದಲ್ಲಿ ಏನಾದರೂ ಪರಿಣಾಮ ಬೀಳುವ ಸಾಧ್ಯತೆ ಇದೆಯಾ? 70 to 80% ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಇದರಿಂದ. ಯಾಕಂತಂದರೆ ಇದು ನಾವು ಬ್ಲೂ ಫಿಲ್ಮ್ ಆಗಿರಲಿ, ಪಾರ್ನ್ ಇದರಲ್ಲಿ ಆಗಿರಲಿ, ನಾವು ಏನು ನೋಡ್ತೀವಲ್ಲ, ಇಟ್ಸ್ ನಾಟ್ ಅ ಸೆಕ್ಸ್ ಆ್ಯಕ್ಚುಲಿ, ಇಟ್ಸ್ ಅ ಎಂಟರ್ಟೈನ್ಮೆಂಟ್ ಫಾರ್ ಪ್ಲೆಜರ್. ಓಕೆ, ಇದರಲ್ಲಿ ನಾವು ಅರ್ಧ ತಾಸು ಒಂದೊಂದು ತಾಸೇನು ನಾವು ನೋಡ್ತೀರಾ, ಇಟ್ಸ್ ನಾಟ್ ಕಾಲ್ಡ್ ಇಂಟಿಮೇಟ್ ಲೈಫ್. ಯಾಕಂತಂದ್ರೆ ಒಂದು ಇಂಟಿಮೇಟ್ ಸೆಕ್ಷುವಲ್ ಪ್ಲೆಜರ್ ಆಗಿರಲಿ, ಒಂದು ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಷುವಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಕ್ಕೆ ಅಟ್ಲೀಸ್ಟ್ ನಿಮ್ಮದು ಡ್ಯೂರೇಷನ್ 8 to 10-15 minutes ಇದ್ದರೆ ಇಟ್ಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಬೋತ್. ನಾನು ಅರ್ಧ ತಾಸು ಮಾಡಬೇಕು, ಇದು ನಾನು 1 ತಾಸು ಮಾಡಿದರೆ ನಂಗೆ ಇಷ್ಟ ಆಗುತ್ತೆ, ಅಥವಾ ನಂದು ಶಿಶ್ನದ ಗಾತ್ರ ಇಷ್ಟೇ ಇದೆ, ಅವ್ರದ್ದು ಇಷ್ಟು ಉದ್ದಿತ್ತು, ಇದು ನಮ್ಮದು ಸೈಕಲಾಜಿಕಲಿ ನಾವು ನೋಡಿ ನೆಗೆಟಿವ್ ಆಗಿಬಿಡ್ತೀವಿ. ಅದರಿಂದ ನಮಗೆ ಒಂದು ಫಿಯರ್ ಕ್ರಿಯೇಟ್ ಆಗುತ್ತೆ. ಪರ್ಫಾರ್ಮ್ ಮಾಡೋಕ್ಕೆ ಹೋದಾಗ ಏನಪ್ಪ ಆಗಲಿಲ್ಲ ಅಂದರೆ, ನಾನು ಅರ್ಧ ತಾಸು ಮಾಡಿಲ್ಲ ಅಂದರೆ, ನಾನು 1 ನಿಮಿಷಲ್ಲೇ ಇಸ್ಕಲನ್ ಆಗಿಬಿಟ್ರೆ ನನ್ನ ಪಾರ್ಟ್ನರ್ ಏನು ತಿಳ್ಕೊತಾರೋ, ಈ ಥರ ಅವ್ರಿಗೆ ಸೈಕಲಾಜಿಕಲಿ ಫಿಯರ್ ಇದ್ದಾಗ ಅವರು ಪರ್ಫಾರ್ಮ್ ಮಾಡೋದು ಕಷ್ಟವಾಗೋದು.
ಈಗೇನು ಹೆಚ್ಚಾಗಿ ಯುವಜನರು ಯಂಗ್ ಜನರೇಷನ್ ಐತಲ್ರಿ, ಇವ್ರೊಳಗೆ ಹೆಚ್ಚಾಗಿ ಲೈಂಗಿಕ ಸಮಸ್ಯೆಗಳು ಯಾವ್ಯಾವ ಎದುರಾಕ್ಕವ್ರಿ? ಫಸ್ಟ್ ಆಫ್ ಆಲ್ ಆಕ್ಸೆಸ್ ಆಫ್ ಇದು ಬ್ಲೂ ಫಿಲ್ಮ್ಸ್ ಆಗಿರಲಿ, ಮಾಸ್ಟರ್ಬ್ಯೂಷನ್ಸ್ ಆಗಿರಲಿ, ಇದರಿಂದ ಅವ್ರ ಮೈಂಡಲ್ಲಿ ಓವರ್ ಡ್ರೈವ್ ರಿಫ್ಲಕ್ಸ್ ಅಂತಾರೆ. ಅಂದರೆ ಈಗ ನಾವು ಚಿಕ್ಕ ವಯಸ್ಸಲ್ಲಿ ಈಗ ನಾವು ಮಾಸ್ಟರ್ಬ್ಯೂಷನ್ ಮಾಡೋದು ನಮ್ಮ ಉದ್ದೇಶ ಏನಿರುತ್ತೆ, ಸ್ಖಲನ ಮಾಡ್ಕೊಳ್ಳೋದು. ಆವಾಗ ಏನಿರುತ್ತೆ ಅದು ಬೇಗ ಸ್ಖಲನ ಆಗಲ್ಲ. ಆ ಏಜಲ್ಲಿ ನಾವೇನು ಮಾಡ್ತೀವಿ, ಫೋರ್ಸ್ಲಿಂದ ಮಾಸ್ಟರ್ಬ್ಯೂಟ್ ಮಾಡ್ತೀವಿ, ಬೇಗ ಎಜಾಕ್ಯುಲೇಟ್. ಫಿಯರ್ ಇರುತ್ತೆ, ಯಾರು ನೋಡ್ತಾರೋ ಏನು ಮಾಡ್ತಾರೋ. ಆ ಯಂಗ್ ಜನ್ರೇಷನಲ್ಲಿ ಒಂದು ಫಿಯರ್ ಇರುತ್ತೆ, ಅದಕ್ಕೆ ಅವರು ಬೇಗ ಎಜಾಕ್ಯುಲೇಟ್ ಮಾಡ್ಕೊಳ್ಳಿಕ್ಕೆ ಫೋರ್ಸ್ಲಿಂದ ಮಾಸ್ಟರ್ಬ್ಯೂಟ್ ಮಾಡ್ತಾರೆ. ಅಥವಾ ಪಾರ್ನ್ ಅಡಿಕ್ಷನ್ನಿಂದ ನೋಡ್ತಾ ನೋಡ್ತಾ ಅವ್ರದ್ದು ಸೈಕಲಾಜಿಕಲಿ ಏನಾಗಿರುತ್ತೆ, ಹೆಂಗೆ ಅವ್ರದ್ದು ಮ್ಯಾರೇಜ್ ಆದ ನಂತರ ಅವ್ರದ್ದು ಏನು ಡಿಸೈರ್ ಆ ಯಂಗ್ ಏಜಲ್ಲಿ ಇತ್ತು, ಆ ಏಜಲ್ಲಿ ಆ ಇರಲಾರ್ದಕ್ಕೆ ಅವರು ಸೈಕಲಾಜಿಕಲಿ ಇನ್ನೂ ಡಿಪ್ರೆಸ್ ಆಗಿ ಮನನೊಂದು ತಮ್ಮ ಪಾರ್ಟ್ನರ್ ಜೊತೆ ಕಾನ್ಫಿಡೆಂಟ್ಲಿ ಆ ಸೆಕ್ಷುವಲ್ ಆಕ್ಟಿವ್ ಮಾಡಲಿಕ್ಕೆ ಆಗ್ತದೆ ಕಷ್ಟ. ಈಗ ಲೈಫ್ ಒಳಗೆ ಎಲ್ಲರೂ ಮದುವೆ ಆಗ್ತಾರ, ದಾಂಪತ್ಯ ಜೀವನ ಬರ್ತಾರ. ಈ ದಾಂಪತ್ಯ ಜೀವನದಲ್ಲಿ ಲೈಂಗಿಕ ಸಮಸ್ಯೆಗಳು ಏನೇನ ಪರಿಣಾಮ ಬೀರಬಹುದು? ದಾಂಪತ್ಯ ಜೀವನದಲ್ಲಿ ಫಸ್ಟ್ ಆಫ್ ಆಲ್ ಇದು ಒಬ್ಬರದೇ ಇದು ಇಲ್ಲ, ಒಂದು ಗಂಡ ಹೆಂಡತಿ ಇಬ್ಬರದು ಆ್ಯಕ್ಟ್. ಹೌದಾ? ಒಬ್ಬರೇ ನಾನು ಮಾಡ್ತೀನಿ ಅಂತಂದರೆ ಅವ್ರಿಗೆ ಕೋಆಪ್ರೇಟ್ ಇಲ್ಲ ಅಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಬ್ಬರದು ಒಂದೊಂದು ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿರ್ಬೇಕು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅವ್ರದಲ್ಲಿ ಕೆಮಿಸ್ಟ್ರಿ, ಅವ್ರದ್ದು ಬಾಂಡ್ ಚೆನ್ನಾಗಿರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು. ಈಗ ಸ್ವಲ್ಪ ಯಾರಾದರೂ ಒಂದು ನೆಗೆಟಿವ್ ಇದೆ ಆದರೆ ಆಪೋಸಿಟ್ ಪಾರ್ಟ್ನರ್ ಅವ್ರಿಗೆ ಪಾಸಿಟಿವ್ ಇಂದ ಇದು ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಸ್ಟ್ಯಾಂಡರ್ಡ್. ಇಲ್ಲ ನಾವು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದರೆ, ಈಗ ಎಕ್ಸಾಂಪಲ್, ಈಗ ಒಂದು ಪಾರ್ಟ್ನರ್ ಇದು ಮಾಡ್ತಾ ಇರ್ತಾರೆ, ಅವ್ರು ಇರೆಕ್ಟೈಲ್ ಪ್ರಾಬ್ಲಮ್ ಇದ್ದವರು ಸ್ವಲ್ಪ ರೊಮ್ಯಾನ್ಸ್ ಅದೆಲ್ಲ ಮಾಡ್ತಾರೆ, ಸೊ ಆಲ್ ಆಫ್ ಅ ಸಡನ್ ಡೌನ್ ಆಗಿಬಿಟ್ರೆ ಅವ್ರ ಪಾರ್ಟ್ನರ್ ಅವ್ರಿಗೆ ಏನು ನಿಂದು ಅಂತ ಎದ್ದು ಹೋಗ್ಬಿಟ್ರೆ ಅವ್ರಿಗೆ ನೆಗೆಟಿವ್ ಫೀಲಿಂಗ್, ನೆಕ್ಸ್ಟ್ ಟೈಮ್ ಅವ್ರು ಟ್ರೈ ಮಾಡೋಕ್ಕೂ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಅದೇ ಆ ಪಾರ್ಟ್ನರ್ ಸ್ವಲ್ಪ ಕಾಮಾಗಿ ಏನಿಲ್ಲ, ಇಟ್ಸ್ ಕಾಮ್, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ಸ್ವಲ್ಪ ಪಾಸಿಟಿವ್ ಅವ್ರಿಗೆ ರೆಸ್ಪಾನ್ಸ್ ಕೊಟ್ಟರೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಇದಾಗಲ್ಲ, ಡೌನ್ ಆಗಲ್ಲ, ಇದಿರುತ್ತೆ. ಈಗ ಲೈಂಗಿಕ ಸಮಸ್ಯೆಗಳು ಬಂದಂತ ದಂಪತಿಗಳು ಪರಸ್ಪರ ಯಾವ್ಯಾವ ಸಬ್ಜೆಕ್ಟ್ ಬಗ್ಗೆ ಯಾವ್ಯಾವ ತರ ಮಾತಾಡ್ಕೋಬೇಕು? ಫಸ್ಟ್ ಆಫ್ ಆಲ್ ಈಗ ಎಲ್ಲರದು ಒಂದೇ ಡಿಸೈರ್ ಇಲ್ಲ, ಎಲ್ಲ ಪರ್ಸನ್ ಟು ಪರ್ಸನ್ ಅವ್ರದ್ದು ಡಿಸೈರ್, ಅವ್ರದ್ದು ಇದು ಬೇರೆ ಬೇರೆದಿರುತ್ತೆ. ಸೊ ಫಸ್ಟ್ ಅದನ್ನು ತಿಳ್ಕೊಬೇಕು, ನಮ್ಮ ಪಾರ್ಟ್ನರ್ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಾವು ಅವ್ರಿಗೆ ಏನು ಕೊಟ್ಟರೆ ಅವರು ಸೈಕಲಾಜಿಕಲಿ ಆ್ಯಂಡ್ ಫಿಸಿಕಲಿ ಸ್ಯಾಟಿಸ್ಫೈ ಇರ್ತಾರೆ. ಫಸ್ಟ್ ಸೈಕಲಾಜಿಕಲಿ ಅವ್ರನ್ನ ಸರಿಯಾಗಿದ್ದರೆ ಫಿಸಿಕಲಿ ನೀವು ಇಮಿಡಿಯೇಟ್ ಅವ್ರಿಗೆ ತೃಪ್ತಿಪಡಿಸ್ಬೋದು. ಈ ಲೈಂಗಿಕ ಸಮಸ್ಯೆಗಳು ನಮಗ್ ಬಂದೈತೋ ಇಲ್ಲೋ ಅನ್ನೋದು ಡೌಟ್ ಒಳಗ ಜನ ಇದ್ದಾಗ ಯಾವ ತರ ಡಾಕ್ಟರ್ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು? ಫಸ್ಟ್ ಲೈಂಗಿಕ ಸಮಸ್ಯೆ ಬಂದಿದೆ ಇಲ್ಲ ಅಂತ ಪ್ರಶ್ನೆ ಖುದ್ದಿಗೆ ಕೇಳಬೇಕು ಅಂತಂದರೆ ಅವ್ರು ಮಾಡಕ್ಕೆ ಹೋದಾಗ ಕಾನ್ಫಿಡೆಂಟ್ ಇದ್ದಾರೋ ಇಲ್ಲೋ, ಸೈಕಲಾಜಿಕಲಿ ಪರ್ಫಾರ್ಮೆನ್ಸ್ ಅಟ್ಲೀಸ್ಟ್ ಅವ್ರದ್ದು 5 to 10 minutes ಚೆನ್ನಾಗಿ ಮಾಡ್ತಾ ಇದ್ದಾರೋ, ಅದಕ್ಕಿಂತ ಪಾರ್ಟ್ನರ್ ಅದರಿಂದ ಸ್ಯಾಟಿಸ್ಫೈ ಇದ್ದಾರಿಲ್ಲ ಅದು ಮುಖ್ಯ. ಕೆಲವೊಬ್ರು ಸ್ಯಾಟಿಸ್ಫೈ ಇದ್ರೂ ಅವರು ನನ್ನ ಎಕ್ಸ್ಪೆಕ್ಟ್ ನಾನು ಅರ್ಧ ತಾಸು ಮಾಡಬೇಕಿತ್ತು, ನನ್ನ 5-10 ನಿಮಿಷನಲ್ಲೇ ಇದಾಯಿತು, ನನ್ನ ಪಾರ್ಟ್ನರ್ ಸ್ಯಾಟಿಸ್ಫೈ ಆಗಿದ್ದೇ ಇಲ್ಲ. ಅದನ್ನು ಅವರು ಒಬ್ರಿಗೊಬ್ರು ಇದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ಕೇಳಬೇಕು ಪ್ರಶ್ನೆಯನ್ನು. ಸೊ ಯು ಆರ್ ಸ್ಯಾಟಿಸ್ಫೈಡ್ ಅನ್ನೋ ಅವ್ರ ಪಾರ್ಟ್ನರ್ ಅವ್ರಿಗೆ ಪಾಸಿಟಿವಿಟಿಯಿಂದ ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ರೆ ಅವರು ಅದನ್ನು ಹೊಂದ್ಕೊಂಡು ಹೋಗ್ಬೋದು. ಈ ಏನು ಲೈಂಗಿಕ ಸಮಸ್ಯೆಗಳು ಬರ್ತಾವು, ಕೆಲವು ಈಗ ಫ್ರೆಂಡ್ಸ್ ಆಗಲಿ, ಕೆಲವು ಅವ್ರವ್ರ ವೈಯಕ್ತಿಕವಾಗಿ ನಾವು ಫ್ರೀ ಆಗಿ ಮಾತಾಡುವಂಥ ಜನರೊಟ್ಟಿಗೆ ಅವರು ಸ್ವಯಂ ಆಗಿ ಮನೆ ಮದ್ದು ಹೇಳ್ತಾರ, ಚಿಕಿತ್ಸೆ ಈ ಥರ ಮಾಡ್ಕೊ, ಹಿಂಗಾಕೈತಿ ಅಂತೇಳಿ. ಇದೇನು ಸೇಫ್ ಅಥವಾ ಅನ್ಸೇಫ್? ಫಸ್ಟ್ ಆಫ್ ಆಲ್ ಇದು ಮನೆ ಮದ್ದು ಅಂತಂದರೆ ನಾವು ಜನರಲ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ತಗೋಬೋದು. ಡ್ರೈ ಫ್ರೂಟ್ಸ್, ವೆಜಿಟೇಬಲ್ಸ್, ಇವೆಲ್ಲ ಪ್ರೋಟೀನ್ಸ್, ಅದೆಲ್ಲ ನಮಗೆ ಜನರಲ್ ಹೆಲ್ತಲ್ಲಿ ಇಂಪ್ರೂವ್ ಮಾಡ್ಬೋದು. ಬಟ್ ಅದರಿಂದ ಅದನ್ನು ತಗೊಂಡು ನಾನು ಸೆಕ್ಷುವಲ್ ಡೆಬಿಲಿಟಿಯನ್ನು ಪೂರ್ತಿ ಸರಿ ಮಾಡ್ಕೋತೀನಿ ಅಂದರೆ ತಪ್ಪು. ಬಟ್ ಅದನ್ನು ಫಿಸಿಕಲ್ ಆ್ಯಕ್ಟಿವ್ ಹೆಂಗಿರಬೇಕು, ಅವ್ರದ್ದು ಲೈಫ್ ಸ್ಟೈಲ್ ಹೆಂಗಿರಬೇಕು, ಎಕ್ಸಸೈಸಸ್ ಏನಿರಬೇಕು, ಕೆಲವೊಂದಿದೆ. ಎಲ್ಲ ಜಿಮ್ ಹೋಗಿದ್ರೆ ನಾನು ಸರಿಯಾಗಿರ್ತೀನಿ ಅಂತ ಇಲ್ಲ, ಅದರಿಂದ ಸ್ಮಾಲ್ಸ್ ಇದು ಇದ್ದಾವೆ, ಅದೆಲ್ಲ ನಾವು ಗೈಡ್ ಮಾಡ್ತೀವಿ ಅವ್ರು. ಈಗ ಕೆಲವು ಲೈಂಗಿಕ ಸಮಸ್ಯೆಗಳು ಕೆಲವು ವಯಸ್ಸಾದವ್ರಿಗೆ ಮಾತ್ರ ಬರ್ತಿರ್ತೋ ಅಥವಾ ಎಲ್ಲರಿಗೂ ಬರ್ತದೆ? ಈಗಿನ ಜನ್ರೇಷನಲ್ಲಿ ನನ್ನ ಪೇಷಂಟ್ಸ್ 18 ಏಜ್ಲಿಂದಾನೇ ಬರ್ತಾ ಇದ್ದಾರೆ, 70-75 ತನಕನೂ ಬರ್ತಾರೆ. 18 ಏಜಿಂದ ಅವ್ರಿಗೆ ಏನು ಭಯ ಅಂತಂದರೆ, ಈಗ ಅವರು 13-14 ಏಜಿಂದಾನೇ ಮಾಸ್ಟರ್ಬ್ಯೂಷನ್ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರು ನೋಡಿ ಇಟ್ಸ್ ನಾಟ್ ಲೈಕ್
ಮಾಸ್ಟರ್ಬ್ಯೂಷನಿಂದ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಗೋದು ಅಂತಂದರೆ ಅತಿಯಾಗಿ ಫೋರ್ಸ್ಲಿಂದ ಮಾಡೋದ್ರಿಂದ ನರ್ವ್ ವೀಕ್ ಆಗಿ ಆ 18-20 ಏಜ್ದಿಂದಾನೇ ಅವ್ರಿಗೆ ಇರೆಕ್ಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಅದರಿಂದ ಅವ್ರಿಗೆ ಭಯ ಕ್ರಿಯೇಟ್ ಆಗ್ತದೆ. ಫಸ್ಟ್ ಅವ್ರಿಗೆ ಸ್ಟಾರ್ಟ್ ಆಗೋದು ನೈಟ್ ಫಾಲ್ಸ್, ನಾಕ್ಟರ್ನಲ್ ಎಮಿಷನ್ ಸ್ಟಾರ್ಟ್ ಆದ ನಂತರ ಅವ್ರಿಗೆ ಇರೆಕ್ಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು, ಆಮೇಲೆ ಪ್ರಿಮೆಚೂರ್ ಎಜಾಕ್ಯುಲೇಷನ್, ಇದೆಲ್ಲ ಸಮಸ್ಯೆ ಹೆಂಗೆ ಏಜ್ ಬೆಳೀತದೆ ಅದೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗೋದು. ಈ ಹಾರ್ಮೋನ್ಸ್ ಏನು ಚೇಂಜಸ್ ಆಗ್ತಾವಲ್ಲ, ಇದಕ್ಕೆ ಲೈಂಗಿಕ ಆರೋಗ್ಯದ ಮೇಲೆ ಯಾವ್ಯಾವ ತರ ಪರಿಣಾಮಗಳು ಬೀರ್ತವೆ? ಹಾರ್ಮೋನ್ ಡೆವಲಪ್ಮೆಂಟ್ ಆಗೋದು ಫಸ್ಟ್ ಥಿಂಗ್ ಡೋಪಮೈನ್, ಆಕ್ಸಿಟೋಸಿನ್ ಅಂತ ಹಾರ್ಮೋನ್ಸ್ ಇರುತ್ತೆ ನಮ್ಮದು. ಆ ಕೆಮಿಕಲ್ಸ್ ಯಾವಾಗ ರಿಲೀಸ್ ಆಗುತ್ತೆ ನಮ್ದು ಅದು ಪ್ಯೂಬರ್ಟಿ ಏಜ್ ನಂತರ ಅದೆಲ್ಲ ಸ್ಟಾರ್ಟ್ ಆಗೋದು. ಸೊ ಹಾರ್ಮೋನಲ್ ಡೆವಲಪ್ಮೆಂಟ್ ಏನಿರುತ್ತೆ ಮಹಿಳೆಯರಲ್ಲಿ ಬೇರೆದಿರುತ್ತೆ, ಪುರುಷರಲ್ಲಿ ಬೇರೆದಿರುತ್ತೆ. ಪುರುಷರಲ್ಲಿ ಮೇನ್ ಥಿಂಗ್ ಡೋಪಮೈನ್ ಅಂತ ಒಂದೇನು ಇದು ಬರುತ್ತೆ, ಅವ್ರಿಗೆ ಇದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋದು, ಟ್ರಿಗರ್ ಬೇಗ ಆಗೋದು ಮೇಲ್ಸಿಗೆ. ಫೀಮೇಲ್ಸಿಗೆ ಅದು ಬೇಗ ಟ್ರಿಗರ್ ಆಗಲ್ಲ. ಅವ್ರಿಗೆ ಸೈಕಲಾಜಿಕಲ್ ಕಾಮ್ನೆಸ್ ಇರಬೇಕು, ಅವ್ರಿಗೆ ಅವ್ರದ್ದು ಮಾತಾಡಬೇಕು, ಫಿಸಿಕಲ್ ಟಚ್ ಆಗಬೇಕು, ಆಮೇಲೆ ಆ ರಿಲೀಸ್ ಆಗ್ತದೆ. ಪುರುಷರಲ್ಲಿ ಬರೀ ಅದು ನೋಡಿದ ತಕ್ಷಣ, ಬರೀ ಟಚ್ ಆದ ತಕ್ಷಣ ಇದು ಹಾರ್ಮೋನ್ಸ್ ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋದು. ಟ್ರಿಗರ್ ಮೇಲ್ಸಿಗೆ ಇಮಿಡಿಯೇಟ್ ಆಗೋದು. ಈಗ ಈ ನಮ್ಮ ಆಲ್ಮೋಸ್ಟ್ ಆಲ್ ಲೈಫ್ ಸ್ಟೈಲ್ ಒಳಗೆ, ಆಮೇಲೆ ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ ಆಗ್ಬೋದು, ಒಂದೇನೋ ಮಗದೊಂದು ಮತ್ತೊಂದು, ಈ ಸಬ್ಜೆಕ್ಟ್ ಒಳಗೆ ಮಹಿಳೆಯರ ಲೈಂಗಿಕ ಸಮಸ್ಯೆ ಬಗ್ಗೆ ಸಮಾಜ ಆಲ್ಮೋಸ್ಟ್ ಆಲ್ ಇದನ್ನ ಸೈಲೆಂಟ್ ಇದ್ಬಿಡ್ತೈತಿ, ಮೌನ ಇದನ್ನ ಮಾಡ್ಬಿಡ್ತೈತಿ. ಯಾಕೆ? ಈಗ ಮಹಿಳೆಯರಿಗೆ ಬಿಫೋರ್ ಇತ್ತು, ಬಟ್ ಈಗ ಸ್ವಲ್ಪ ಮಹಿಳೆಯರು ಅದರಿಂದ ಓಪನ್ ಅಪ್ ಆಗ್ತಾ ಇದ್ದಾರೆ, ಅವ್ರದ್ದು ಪ್ರಾಬ್ಲಮ್ ಶೇರ್ ಮಾಡ್ಕೋತಾ ಇದ್ದಾರೆ. ಬಿಫೋರ್ ಏನಿದೆ 1800s ಟೈಮಿಂದ ಇದು ಮಹಿಳೆಯರದು ಇದು ಸ್ಟಾರ್ಟ್ ಆಗಿದೆ. ಅದಕ್ಕಿಂತ ಮುಂಚೆ ಮಹಿಳೆಯರಿಗೆ ಯಾರು ಇದು ಕೊಡ್ತಾ ಇರಲಿಲ್ಲ. ಓಕೆ, ಸೊ ಆಫ್ಟರ್ 1800 1900 ನಂತರ ಅವರು ಓಪನ್ ಅಪ್ ಆಗಲಿಕ್ಕೆ, ಅವ್ರದ್ದು ಭಾವನೆಗಳು ಹೇಳಲಿಕ್ಕೆ, ಕಾನ್ಫಿಡೆನ್ಷಿಯಲಿ ಅವರು ಇದು ಆಗಲಿಕ್ಕೆ ಸ್ಟಾರ್ಟ್ ಆಗೋದು. ಈಗ ಇನ್ನೂ ಡೆವಲಪ್ಮೆಂಟ್ ಇದೆ. ಈಗ ಅವರು ಮಾತಾಡ್ತಾ ಇದ್ದಾರೆ, ಅವರು ಪ್ರಶ್ನೆ ಗಂಡಸರಿಗೆ ಕೇಳ್ತಾ ಇದ್ದಾರೆ. ಈ ಲೈಂಗಿಕ ಸಮಸ್ಯೆಗಳ ಬಗ್ಗೆ ಈಗ ನಾವು ಟ್ರೀಟ್ಮೆಂಟ್ ತಗೊಳ್ಳೋದ್ರ ಮುಖಾಂತರ ಇದನ್ನೇನು ಸಂಪೂರ್ಣವಾಗಿ ಗುಣಪಡಿಸ್ಬೋದಾ? ಗುಣಪಡಿಸ್ಕೊಳ್ಳೋಕ್ಕಿಂತ ಅದನ್ನ ಲೈಫ್ ಸ್ಟೈಲ್ ಚೇಂಜಸ್ ಇದ್ರೆ ಇಟ್ ಕ್ಯಾನ್ ಬಿ ಗುಡ್ ಇನ್ ದ ಎವ್ರಿಬಡೀಸ್ ಲೈಫ್. ಈ ಲೈಂಗಿಕ ಶಿಕ್ಷಣ ಇದು ನಾನು ಒಂದು 10-12 ವರ್ಷದ ಹಿಂದೆ ನಾನು ಕೇಳ್ತಿದ್ದೆ. ಎಲ್ಲ ನಮ್ಮ ಧಾರವಾಡ ಜಿಲ್ಲೆ, ನಮ್ಮ ಧಾರವಾಡ ಜಿಲ್ಲಾಧಿಕಾರಿಗಳಿಂದ ಲೈಂಗಿಕ ಶಿಕ್ಷಣದ ಬಗ್ಗೆ ಕ್ಲಾಸಸ್ ಕೊಡ್ತಿದ್ರು. ಈ ಲೈಂಗಿಕ ಶಿಕ್ಷಣದ ಕೊರತೆಯಿಂದ ಈ ಸಮಸ್ಯೆಗಳು ಹೆಚ್ಚು ಒಳ್ಳೆ ಆಗತ್ತಾವ ಅನ್ಸುತ್ತೆ. ಹಾಗಂತಿಲ್ಲ, ಎಕ್ಸಾಕ್ಟ್ ಈಗ ಲೈಂಗಿಕ ಶಿಕ್ಷಣ ಅಂತಂದ್ರೆ ನಾವು ಇದರಲ್ಲಿ ಸ್ಕೂಲ್ಸ್ ಅಲ್ಲಿ ಏನು ಅವ್ರಿಗೆ ಇದು ಮಾಹಿತಿ ಕೊಡ್ತಾ ಇದ್ದೀವಿ ಸಂಪೂರ್ಣವಾಗಿಲ್ಲ. ಜನರಲಿ ಬರೀ ಟಚಸ್, ಗುಡ್ ಟಚ್, ಬ್ಯಾಡ್ ಟಚ್, ಇದನ್ನ ಅಷ್ಟೇ ತಿಳಿಸ್ತಾ ಇದ್ದೀವಿ. ಮುಂದೆ ಲೈಕ್ ಮಾಸ್ಟರ್ಬ್ಯೂಷನ್ ಇಂದ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ಬೋದು, ಅವ್ರದ್ದು ಮೆಂಟಲ್ ಲೈಫ್ ಅದ್ರ ಬಗ್ಗೆ ಹೆಂಗೆ ಅದನ್ನ ಇರಬೇಕು, ಇದೆಲ್ಲ ಸ್ವಲ್ಪ ಇನ್ನೂ ಡಿಟೇಲ್ಡ್ ಮಾಹಿತಿ ಅವ್ರಿಗೆ ಸ್ಕೂಲ್ ಲೆವೆಲಲ್ಲೇ ಬರ್ತಾ ಇದ್ರೆ ಅವ್ರದ್ದು ಟೀನೇಜಸ್ ಅಲ್ಲಿ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಷಿಯಲಿ ಮೆಂಟಲಿ ಅವ್ರು ಪ್ರಿಪೇರ್ ಇರ್ತಾರೆ. ನಾ ಇದರಿಂದ ದೂರ ಇದ್ರೆ ನಾನು ಸರಿಯಾಗಿರ್ತೀನಿ. ಅದನ್ನ ಮಾಡಿದ್ರು ಯಾರು ಮಾಡಬೇಕು ಅವ್ರು ಮಾಡೇ ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ಸೊ ಬಟ್ ಅಟ್ಲೀಸ್ಟ್ ನಮ್ದೇನಿದೆ ಆ ಏಜಲ್ಲಿ ಅವ್ರಿಗೆ ತಿಳುವಳಿಕೆ ಕೊಟ್ರೆ 60-70% ಆದ್ರೂ ಪೀಪಲ್ ಇದರಲ್ಲಿ ಹೋಗೋದು ತಪ್ತಾರೆ. ಈ ಏನ ಮದುವೆಯಾದಂತ ಲೈಫ್ ಪಾರ್ಟ್ನರ್ಸ್ ದಂಪತಿಗಳು ಪರಸ್ಪರ ಬೋತ್ ಅವ್ರವ್ರಿಗೆ ರೆಸ್ಪೆಕ್ಟ್ ಕೊಟ್ಕೊಂತ ಹೋದ್ರ ಲೈಂಗಿಕ ಜೀವನಕ್ಕೆ ಎಷ್ಟು ಮುಖ್ಯ? ವೆರಿ ಇಂಪಾರ್ಟೆಂಟ್ ವಿಷಯ ಅದು. ಯಾಕಂತಂದ್ರೆ ಒಂದು ಪಾರ್ಟ್ನರ್ ತಮ್ಮ ಪಾರ್ಟ್ನರ್ಗೆ ರೆಸ್ಪೆಕ್ಟೇ ಮಾಡ್ತಾ ಇಲ್ಲ, ಅವ್ರದ್ದು ಫಿಸಿಕಲಿ ಆಗಿರ್ಲಿ, ಮೆಂಟಲಿ ಆಗಿರ್ಲಿ, ಅದನ್ನೇ ಅವ್ರಿಗೆ ಇದಿಲ್ಲ ಅಂತಂದ್ರೆ ಆ ಜೀವನದಲ್ಲಿ ಅವ್ರಿಗೆ ಸುಖವಾಗಿ ಇದನ್ನ ಆಗ್ಲಿಕ್ಕೆ ಸಾಗ್ತಾ ಇಲ್ಲ. ಯಾಕಂತಂದ್ರೆ ಈಗ ರೆಸ್ಪೆಕ್ಟೇ ಇಲ್ಲ. ಈ ಗಂಡಸರು ಮೋರ್ ಡಾಮಿನೆಂಟ್ ಇರ್ತಾರೆ ಫಸ್ಟ್ ಆಫ್ ಆಲ್. ಓಕೆ, ಅವ್ರ ತಮ್ಮ ಪಾರ್ಟ್ನರ್ಗೆ ರೆಸ್ಪೆಕ್ಟ್ ಇಲ್ಲ, ಇವಾಗ ಮಾಡೋಣ, ಅವ್ರಿಗೆ ಮೂಡ್ ಇರುತ್ತೋ ಇಲ್ಲೋ, ಅವ್ರ ಸ್ಟ್ರೆಸ್ ಆಗಿರುತ್ತೆ, ವರ್ಕಿಂದ ಸ್ವಲ್ಪ ಇದಾಗಿರುತ್ತೆ, ಅವ್ರಿಗೆ ಮನಸ್ಸೇ ಇಲ್ಲದೆ ನಾವು ಅವ್ರಿಗೆ ಸಂಪರ್ಕಕ್ಕೆ ಕರೆದಿದ್ರೆ ಅವ್ರಿಗೆ ಫೋರ್ಸ್ಫುಲ್ಲಿ ಮಾಡ್ಕೊಳ್ಳೋದು. ಓಕೆ, ಅವ್ರಿಗೆ ಅದರಲ್ಲಿ ಪ್ಲೆಜರು ಸಿಗಲ್ಲ, ಅದರಿಂದ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನು ಆಗಲ್ಲ ಫಸ್ಟ್ ಥಿಂಗ್.
ಆಮೇಲೆ ಮಹಿಳೆಯರಿಂದ ಏನಿರುತ್ತೆ, ಈಗ ಅವ್ರು ಒಂದು ಪಾರ್ಟ್ನರಿಂದ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ನಮಗೆ ಅವ್ರಿಗೆ ಹಿಂಗೆ ಮಾಡಬೇಕು, ಅವರು ಕೇರ್ ಮಾತಾಡಬೇಕು, ಫಿಸಿಕಲಿ ಅವ್ರದ್ದು ಟಚಸ್ ಚೆನ್ನಾಗಿರಬೇಕು, ಫೋರ್ಸ್ಫುಲ್ಲಿ ಇರಬಾರ್ದು. ಹಿಂಗಿದ್ರೆ ಅವ್ರಿಗೂ ಆ ಮನ್ಸು ಬರುತ್ತೆ, ಅವರು ಇಬ್ರು ಕಾಂಬಿನೇಟ್ ಆಗಿ ಅದನ್ನು ಆ್ಯಕ್ಟ್ ಮಾಡ್ತಾರೆ. ಈ ಲೈಂಗಿಕ ಸಮಸ್ಯೆಗಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಆತ್ಮವಿಶ್ವಾಸ ಯಾವ ತರ ಪರಿಣಾಮ ಬೀರ್ತದೆ? ಸೆಲ್ಫ್ ಕಾನ್ಫಿಡೆನ್ಸ್ ಅಂತಂದ್ರೆ ಈಗ ಮೇನ್ ಥಿಂಗ್ ಇದು ಪುರುಷರಲ್ಲಿ ತುಂಬಾ ಇದು. ಅದೇ ಇಲ್ಲ ಅಂತಂದ್ರೆ ಈಗ ಅವ್ರು ಸರಿಯಾಗಿದ್ರೇನು, ಅವ್ರಿಗೆ ಪ್ರಾಬ್ಲಮ್ ಏನು ಇದ್ರೂ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ಅವ್ರು ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ವೀಕ್ಷಕರೇ, ಇಲ್ಲಿವರೆಗೂ ನೀವೇನು ನಮ್ಮ ಬಾಗಲಕೋಟೆ ವೈದ್ಯರ ಜೊತೆಗೆ ನಾವು ಮಾತಾಡಿದ್ವಲ್ಲ, ಇದರಿಂದ ಯಾವ್ಯಾವ ಥರ ನೀವು ಕ್ಯೂರ್ ಮಾಡ್ಕೋಬೋದು ಮತ್ತು ನಿಮ್ಮ ಸಮಸ್ಯೆಗಳ ಬಗ್ಗೆ ನೇರವಾಗಿ ನಮ್ಮ ಸ್ಕ್ರೀನ್ ಮೇಲೆ ವೈದ್ಯರದ ಕಾಂಟ್ಯಾಕ್ಟ್ ನಂಬರ್ ಇದೆ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ, ಲೈಂಗಿಕ ಸಮಸ್ಯೆಗಳ ಬಗ್ಗೆ ಅವರೊಟ್ಟಿಗೆ ಮಾತಾಡ್ಬೋದು. ಆ ವಿಷಯಗಳನ್ನೆಲ್ಲ ಗುಪ್ತವಾಗಿಡ್ತಾರೆ. ಆಮೇಲೆ ಅದಕ್ಕೆ ಪರಿಣಾಮ ಆಗಲಿ, ಆಮೇಲೆ ಚಿಕಿತ್ಸೆ ಆಗಲಿ ಯಾವ ಥರ ಇದೆ ಏನಿದೆ ನಿಮಗೆ ನೇರವಾಗಿ ಕೊಡ್ತಾರೆ. ಇದು ಮುಂದಿನ ಎಪಿಸೋಡ್ ಮತ್ತೆ ನಾವು ಬರ್ತೀವಿ. ಧನ್ಯವಾದ.